ಹೆಲೋ ಫ್ರೆಂಡ್ಸ್, ಸ್ವಾಗತ ನಮ್ಮ ಅಭಿ ಟೆಕ್ನಾಲಜಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪೋಕೋ X3 ಸ್ಮಾರ್ಟ್ಫೋನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪೋಕೋದವರು ಯಾವುದೇ ರೀಬ್ರ್ಯಾಂಡ್ ಮಾಡದೆ ತಮ್ಮದೇ ಒಂದು ಹೊಸ ಡಿಸೈನ್ ಜೊತೆಗೆ ಒಂದು ಹೊಸ ಸ್ಪೆಸಿಫಿಕೇಷನ್ ಜೊತೆಗೆ ಒಂದು ಹೊಸ ಬ್ರ್ಯಾಂಡ್ ನೇಮ್ ಜೊತೆಗೆ ಒಂದು ಹೊಸ ಸ್ಮಾರ್ಟ್ಫೋನ್ ತೊಗೊಂಬಂದಿರ ಅಂತ ಹೇಳ್ಬೋದು. ಈ ಸ್ಮಾರ್ಟ್ಫೋನ್ ಹೇಗಿದೆ, ಅದರ ಸ್ಪೆಸಿಫಿಕೇಷನ್ ಏನು, ಬೆಲೆ ಏನು, ಆ ಬೆಲೆಗೆ ಈ ಸ್ಮಾರ್ಟ್ಫೋನ್ ವರ್ತ್ ಇದೆಯಾ ಇಲ್ವ ಅಂತ ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೂ ಹೋಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ ಅಂತ ಬನ್ನಿ ಅಂತ ನೋಡೋಣ, ಶುರು ಮಾಡೋಣ. ಇನ್ನು ಈ ಸ್ಮಾರ್ಟ್ಫೋನ್ನ ಡಿಸ್ಪ್ಲೇ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಹೇಳೋದಾದರೆ ಈ ಸ್ಮಾರ್ಟ್ಫೋನ್ ನಿಮಗೆ 1080x2400 ಪಿಕ್ಸೆಲ್ ರೆಸೊಲ್ಯೂಷನ್ನಲ್ಲಿ 6.67 ಇಂಚಿನ ಫುಲ್ HD ಪ್ಲಸ್ IPS LCD ಪ್ಯಾನಲ್ ಜೊತೆ ನಿಮಗೆ ಈ ಸ್ಮಾರ್ಟ್ಫೋನ್ ಬರ್ತಾ ಇದೆ. ಮತ್ತು ಈ ಸ್ಮಾರ್ಟ್ಫೋನ್ ನಿಮಗೆ 120 ಹರ್ಟ್ಸ್ ರಿಫ್ರೆಶ್ ರೇಟ್ ಮತ್ತು 240 ಹರ್ಟ್ಸ್ನ ಟಚ್ ಸ್ಯಾಂಪ್ಲಿಂಗ್ ರೇಟ್ ಕೂಡ ಇದರೊಳಗೆ ನಿಮಗೆ ಸಿಗ್ತಾ ಇದೆ. ಮತ್ತು ಈ ಸ್ಮಾರ್ಟ್ಫೋನ್ ನಿಮಗೆ HDR10 ಸಪೋರ್ಟ್ ಕೂಡ ಮಾಡ್ತಾ ಇದೆ. ವೈಡ್ 1 L1 ಕೂಡ ನಿಮಗೆ ಇದರೊಳಗೆ ಸಿಗ್ತಾ ಇರುವಂಥದ್ದು. ಮತ್ತು ಈ ಸ್ಮಾರ್ಟ್ಫೋನ್ ನಿಮಗೆ 29 ಅನುಪಾತದಲ್ಲಿ 85.16% ಸ್ಕ್ರೀನ್ ಟು ಬಾಡಿ ರೇಷಿಯೋ ಜೊತೆ ನಿಮಗೆ ಈ ಸ್ಮಾರ್ಟ್ಫೋನ್ ಒಂದು ಸಿನಿಮ್ಯಾಟಿಕ್ ಡಿಸ್ಪ್ಲೇನ ತಗೊಂಡು ಬರ್ತಾ ಇದೆ. ಇನ್ನು ಈ ಸ್ಮಾರ್ಟ್ಫೋನ್ ನಿಮಗೆ 450 ನಿಟ್ಸ್ ಪೀಕ್ ಬ್ರೈಟ್ನೆಸ್ನ ನೀಡ್ತಾ ಇದ್ದಾರೆ. ಇನ್ನು ಇದರ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಹೇಳಿದರೆ ಈ ಸ್ಮಾರ್ಟ್ಫೋನಲ್ಲಿ ಫ್ರಂಟಲ್ಲಿ ನಿಮಗೆ ಕಾರ್ನಿಂಗ್ ಗೋರಿಲ್ಲಾ ಗ್ಲಾಸ್ 5 ಪ್ರೊಟೆಕ್ಷನ್ ಜೊತೆಗೆ ಬರ್ತಾ ಇದ್ದಾರೆ. ಬ್ಯಾಕ್ ಸೈಡ್ ನಿಮಗೆ ಪಾಲಿಕಾರ್ಬೊನೇಟ್ ಪ್ಲಾಸ್ಟಿಕ್ ಬಾಡಿ ನೀಡ್ತಾ ಇದ್ದಾರೆ ಮತ್ತು ಮೆಟಲ್ ನೀಡ್ತಾ ಇದ್ದಾರೆ ಅಥವಾ ಪ್ಲಾಸ್ಟಿಕ್ ಅಂತ ಯಾವುದೇ ರೀತಿ ನಿಮಗೆ ಕನ್ಫರ್ಮೇಷನ್ ಒಳಗೆ ನೀಡ್ತಾ ಇಲ್ಲ. ಇನ್ನು ಈ ಸ್ಮಾರ್ಟ್ಫೋನ್ನ ಪ್ರೊಸೆಸರ್ ಬಗ್ಗೆ ಹೇಳೋದಾದರೆ ಈ ಸ್ಮಾರ್ಟ್ಫೋನ್ ನಿಮಗೆ ಕ್ವಾಲ್ಕಮ್ ಅವರು ನಮ್ಮ 700 ಸೀರೀಸ್ನಲ್ಲಿ ಹೊಸದಾಗಿ ಲಾಂಚ್ ಮಾಡಿರುವಂಥ ಸ್ನ್ಯಾಪ್ಡ್ರ್ಯಾಗನ್ 732G ಪ್ರೊಸೆಸರ್ ಒಳಗೆ ನೀಡ್ತಾ ಇದ್ದಾರೆ. ಮತ್ತು ಸ್ನ್ಯಾಪ್ಡ್ರ್ಯಾಗನ್ 730 ಮತ್ತು 32ಗೆ ಏನು ವ್ಯತ್ಯಾಸ ಅಂತ ನೋಡೋದಾದರೆ ಇದರಲ್ಲಿ ನಿಮಗೆ ಕ್ಲಾಕ್ ಸ್ಪೀಡ್ ಸ್ವಲ್ಪ ಜಾಸ್ತಿ ನೋಡ್ತಾ ಇದ್ವಿ ಮತ್ತು ನಿಮಗೆ GPU ಸ್ವಲ್ಪ 10% ಫಾಸ್ಟ್ ಇದರೊಳಗೆ ನೀಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಮತ್ತು ಇದರೊಳಗೆ ನಿಮಗೆ ಅಡ್ರಿನೋ 618 GPU ಮತ್ತು ಆಂಡ್ರಾಯ್ಡ್ 10 ಮತ್ತು MIUI 12 ಜೊತೆ ಇದರೊಳಗೆ ನಿಮಗೆ ಬರ್ತಾ ಇದೆ. ಮತ್ತು ಇದ್ರ ಜೊತೆಗೆ ನಿಮಗೆ ಎಲೈಟ್ ಗೇಮಿಂಗ್ ಮತ್ತು ಗೇಮಿಂಗ್ ಟರ್ಬೋ 3.0 ಇದರೊಳಗೆ ನಿಮಗೆ ನೀಡ್ತಾ ಇದ್ದಾರೆ. ಇನ್ನು ಈ ಸ್ಮಾರ್ಟ್ಫೋನ್ ನಿಮಗೆ 8GB LPDDR4X RAM ಕೂಡ ಸಿಗ್ತಾ ಇದೆ ಮತ್ತು UFS 2.1 ಸ್ಟೋರೇಜ್ ಕೂಡ ಇದರೊಳಗೆ ನಿಮಗೆ ನೀಡ್ತಾ ಇದ್ದಾರೆ. ಇನ್ನು ಈ ಸ್ಮಾರ್ಟ್ಫೋನ್ನ ಬ್ಯಾಟ್ರಿ ಬಗ್ಗೆ ಹೇಳೋದಾದರೆ ಈ ಸ್ಮಾರ್ಟ್ಫೋನ್ ನಿಮಗೆ ಸಿಕ್ಕಾಪಟ್ಟೆ ದೊಡ್ಡ ಬ್ಯಾಟ್ರಿ ನೀಡಿದ್ದಾರೆ ಅಂತ ಹೇಳ್ಬೋದು. 6000 mAh ಬ್ಯಾಟ್ರಿ ಜೊತೆ ನಿಮಗೆ 33 ವಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ನೀಡ್ತಾ ಇದ್ದಾರೆ ಮತ್ತು ಟೈಪ್ ಸಿ ಪೋರ್ಟ್ ಇದರೊಳಗೆ ನೀಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಮತ್ತು ಈ ಸ್ಮಾರ್ಟ್ಫೋನ್ ನಿಮಗೆ 225 ಗ್ರಾಮ್ ಮತ್ತು 10.08 mm ಥಿಕ್ನೆಸ್ ಜೊತೆಗೆ ಬರ್ತಾ ಇದೆ. ಸ್ಮಾರ್ಟ್ಫೋನ್ ಕೂಡ ತುಂಬಾ ದೊಡ್ಡದಾಗಿದೆ ಮತ್ತು ವೇಟ್ ಕೂಡ ತುಂಬಾ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಇನ್ನು ಈ ಸ್ಮಾರ್ಟ್ಫೋನ್ ನಿಮಗೆ 10 ವಾಟ್ನ ರಿವರ್ಸ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಮಾಡ್ತಾ ಇದೆ ಮತ್ತು ಈ ಸ್ಮಾರ್ಟ್ಫೋನಲ್ಲಿ ನೀವು 31 ಗಂಟೆಗಳ ಕಾಲ ವಿಡಿಯೋ ಪ್ಲೇಬ್ಯಾಕ್ ನೋಡ್ತಾ ಇದ್ದೀವಿ ಮತ್ತು 14 ಗಂಟೆಗಳ ಕಾಲ ಗೇಮಿಂಗ್ನ ಇದರೊಳಗೆ ಆಡ್ಕೊಳ್ಬೋದು. ಇನ್ನು ಈ ಸ್ಮಾರ್ಟ್ಫೋನ್ನ ಕನೆಕ್ಟಿವಿಟಿ ಬಗ್ಗೆ ಹೇಳೋದಾದರೆ ಈ ಸ್ಮಾರ್ಟ್ಫೋನ್ ನಮಗೆ 3.5 mm ಹೆಡ್ಫೋನ್ ಜಾಕ್, 4G ವೋಲ್ಟ್, GPS, AGPS, ಹಾಟ್ಸ್ಪಾಟ್, ಬ್ಲೂಟೂತ್ ವರ್ಷನ್ 5.0 ಮತ್ತು ವೈಫೈ ಈ ಎಲ್ಲ ಸೆನ್ಸರ್ ನಮಗೆ ಇದರೊಳಗೆ ಸಿಗ್ತಾ ಇದೆ. ಇನ್ನು ಸೆಕ್ಯೂರಿಟಿ ಬಗ್ಗೆ ಹೇಳೋದಾದರೆ ಈ ಸ್ಮಾರ್ಟ್ಫೋನ್ ನಿಮಗೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಮತ್ತು ಫೇಸ್ ಅನ್ಲಾಕ್ನ ಸಪೋರ್ಟ್ ಮಾಡುತ್ತೆ. ಇನ್ನು ಈ ಸ್ಮಾರ್ಟ್ಫೋನಲ್ಲಿ ಬರುವಂಥ ಸೆನ್ಸರ್ ಬಗ್ಗೆ ಹೇಳೋದಾದರೆ ಈ ಸ್ಮಾರ್ಟ್ಫೋನಿಗೆ ಪ್ರಾಕ್ಸಿಮಿಟಿ ಸೆನ್ಸರ್, ಆಂಬಿಯಂಟ್ ಲೈನ್ ಸೆನ್ಸರ್, ಗೈರೋಸ್ಕೋಪ್, ಆಕ್ಸಿಲೆರೋಮೀಟರ್ ಈ ಎಲ್ಲ ಸೆನ್ಸರ್ ಇದರೊಳಗೆ ನಿಮಗೆ ಸಪೋರ್ಟ್ ಮಾಡ್ತಾ ಇದೆ. ಇನ್ನು ಈ ಸ್ಮಾರ್ಟ್ಫೋನ್ ಬರುವಂಥ ಇನ್ನೂ ಎಕ್ಸ್ಟ್ರಾ ಫೀಚರ್ ಬಗ್ಗೆ ಹೇಳೋದಾದರೆ ಈ ಸ್ಮಾರ್ಟ್ಫೋನಿಗೆ IR ಬ್ಲಾಸ್ಟನ್ನು ಸಪೋರ್ಟ್ ಮಾಡುತ್ತೆ ಮತ್ತು IP53 ವಾಟರ್ ಮತ್ತು ಡಸ್ಟ್ ರೆಸಿಸ್ಟೆಂಟ್ ಇದರೊಳಗೆ ನಿಮಗೆ ನೀಡ್ತಾ ಇದೆ ಅಂತ ಹೇಳ್ಬೋದು. ಮತ್ತು ಈ ಸ್ಮಾರ್ಟ್ಫೋನ್ ನಿಮಗೆ ಡೋರ್ ಸ್ಟೀರಿಯೋ ಸ್ಪೀಕರ್ನ ಸಪೋರ್ಟ್ ಮಾಡುತ್ತೆ ಮತ್ತು 2x2 MIMO ವೈಫೈ ಕೂಡ ಇದರೊಳಗೆ ನಿಮಗೆ ಸಿಗ್ತಾ ಇದೆ. ಇನ್ನು ಇದರೊಳಗೆ ನಿಮಗೆ ಲಿಕ್ವಿಡ್ ಕೂಲ್ ಟೆಕ್ನಾಲಜಿ ಪ್ಲಸ್ ನೀಡ್ತಾ ಇದ್ದಾರೆ. ಇದು ನಿಮ್ಮ ಹಳೆಯ ಲಿಕ್ವಿಡ್ ಕೂಲ್ ಟೆಕ್ನಾಲಜಿಗಿಂತ 70% ಫಾಸ್ಟಾಗಿ ನಿಮ್ಮ ಸ್ಮಾರ್ಟ್ಫೋನ್ನ ಕೂಲ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಸ್ಮಾರ್ಟ್ಫೋನ್ ಬರುವಂಥ ಕ್ಯಾಮ್ರಾ ಬಗ್ಗೆ ಹೇಳೋದಾದರೆ ಈ ಸ್ಮಾರ್ಟ್ಫೋನ್ ಮೇಲೆ ಕ್ವಾಡ್ ಕ್ಯಾಮ್ರಾ ಸೆಟಪ್ ನೀಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಮೊದಲನೇದು 64 ಮೆಗಾಪಿಕ್ಸೆಲ್ನ ಸೋನಿ IMX682 ಸೆನ್ಸರ್ ಜೊತೆಗೆ f1.73 ಆಪರ್ಚರ್ ಜೊತೆ ನಿಮಗೆ ಈ ಸ್ಮಾರ್ಟ್ಫೋನ್ನ ಪ್ರೈಮರಿ ಕ್ಯಾಮ್ರಾ ಬರ್ತಾ ಇದೆ. ಇನ್ನು ಎರಡನೇದಾಗಿ 13 ಮೆಗಾಪಿಕ್ಸೆಲ್ನ ಅಲ್ಟ್ರಾ ವೈಡ್ ಆ್ಯಂಗಲ್ ನೀಡ್ತಾ ಇದ್ದಾರೆ. ಇದು ನಿಮಗೆ 119 ಡಿಗ್ರಿ ಅಲ್ಟ್ರಾ ವೈಡ್ ಆ್ಯಂಗಲ್ನ ಕ್ಯಾಪ್ಚರ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಇದು ನಿಮಗೆ f2.2 ಆಪರ್ಚರ್ನಲ್ಲಿ ಬರ್ತಾ ಇದೆ. ಇನ್ನು ಕೊನೆ 2 ಕ್ಯಾಮ್ರಾದ ಬಗ್ಗೆ ಹೇಳೋದಾದರೆ ಈ 2 ಕ್ಯಾಮ್ರಾಗೆ 2 ಮೆಗಾಪಿಕ್ಸೆಲ್ನ ಡೆಪ್ತ್ ಮತ್ತು ಮ್ಯಾಕ್ರೋ ಕ್ಯಾಮ್ರಾ ಜೊತೆಗೆ ಬರ್ತಾ ಇದೆ. ಎರಡೂ ನಿಮಗೆ f2.4 ಆಪರ್ಚರ್ನಲ್ಲಿ ಬರ್ತಾ ಇದೆ. ಇನ್ನು ಈ ಸ್ಮಾರ್ಟ್ಫೋನ್ನ ಫ್ರಂಟ್ ಕ್ಯಾಮ್ರಾದ ಬಗ್ಗೆ ಹೇಳೋದಾದರೆ ಈ ಸ್ಮಾರ್ಟ್ಫೋನ್ ನಿಮಗೆ ಸಿಂಗಲ್ ಪಂಚ್ ಹೋಲ್ನಲ್ಲಿ ಫ್ರಂಟ್ ಕ್ಯಾಮ್ರಾ ಬರ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ನಿಮಗೆ 20 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ನೀಡ್ತಾ ಇದ್ದಾರೆ. ಇದು ನಿಮಗೆ f2.2 ಆಪರ್ಚರ್ನಲ್ಲಿ ಸಿಗ್ತಾ ಇದೆ. ಇನ್ನು ಈ ಸ್ಮಾರ್ಟ್ಫೋನ್ ನಿಮಗೆ 2 ಕಲರಲ್ಲಿ ಬರ್ತಾ ಇದೆ. ಮೊದಲನೇದು ಕೊಬ್ಯಾಟ್ ಬ್ಲೂ ಮತ್ತು ಎರಡನೇದಾಗಿ ನಿಮಗೆ ಶ್ಯಾಡೋ ಗ್ರೇ ಅಂತ. ಈ 2 ಕಲರ್ ಡಿಸೈನ್ ತುಂಬ ಡೀಸೆಂಟ್ ಆಗಿದೆ. ನನಗೇನು ಡಿಸೈನ್ ಇಷ್ಟ ಆಗಲಿಲ್ಲ, ಕಲರ್ ಕೂಡ ನಾರ್ಮಲ್ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ಪೋಕೋ X2ನಲ್ಲಿ ಡಿಸೈನ್ ಸ್ವಲ್ಪ ಚೆನ್ನಾಗಿ ನೋಡ್ತಿದ್ವಿ, ಬಟ್ ಪೋಕೋ X3ಯಲ್ಲಿ ನಿಮಗೆ ಡಿಸೈನ್ ಅಂತೂ ಚೆನ್ನಾಗಿಲ್ಲ ಅಂತಲೇ ಹೇಳ್ಬೋದು. ನನಗಂತೂ ಒಂದು ಚೂರು ಇಷ್ಟ ಆಗಲಿಲ್ಲ. ಆ ದೊಡ್ಡ ಲೋಗೋ ಅದೆಲ್ಲ ಒಂಥರ ಓವರಾಗಿ ಕಾಣುತ್ತೆ, ಅಷ್ಟೊಂದೇನು ಸರಿಯಾಗಿ ನನಗೆ ಕಾಣಿಸ್ಲಿಲ್ಲ. ನಿಮಗೇನು ಅನಿಸುತ್ತೆ ಕೆಳಗಡೆ ಕಾಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ.
ಇನ್ನು ಈ ಸ್ಮಾರ್ಟ್ಫೋನ್ನ ಸ್ಟೋರೇಜ್ ಮತ್ತು ಪ್ರೈಸ್ ಬಗ್ಗೆ ಹೇಳೋದಾದರೆ ಈ ಸ್ಮಾರ್ಟ್ಫೋನ್ ನಿಮಗೆ 512 GB ತನಕ ಎಕ್ಸ್ಪಾಂಡಬಲ್ ಸ್ಟೋರೇಜ್ ನೀಡ್ತಾ ಇದ್ದಾರೆ ಮತ್ತು ಈ ಸ್ಮಾರ್ಟ್ಫೋನ್ ನಿಮಗೆ 3 ವೇರಿಯಂಟಲ್ಲಿ ಲಾಂಚ್ ಆಗಿದೆ. ಮೊದಲನೇದು 6GB 64GB ಇಂಟರ್ನಲ್ ಸ್ಟೋರೇಜ್, ಇದು ನಿಮಗೆ 17,000 ರೂಪಾಯಿಗೆ ಸ್ಟಾರ್ಟ್ ಆಗ್ತಾ ಇದೆ. ಇನ್ನು ಎರಡನೇದಾಗಿ 6GB 128GB ಇಂಟರ್ನಲ್ ಸ್ಟೋರೇಜ್, ಇದು ನಿಮಗೆ 18,500 ರೂಪಾಯಿಗೆ ಬರ್ತಾ ಇದೆ. ಇನ್ನು ಕೊನೆಯದಾಗಿ 8GB 128GB ಇಂಟರ್ನಲ್ ಸ್ಟೋರೇಜ್, ಇದು ನಿಮಗೆ 20,000 ರೂಪಾಯಿಗೆ ಸಿಗ್ತಾ ಇದೆ. ಮತ್ತು ಈ ಸ್ಮಾರ್ಟ್ಫೋನ್ಗೆ ಯಾವುದೇ ರೀತಿಯಾದ ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ನೀಡ್ತಾ ಇಲ್ಲ, ಇದರಲ್ಲಿ ನಿಮಗೆ ಹೈಬ್ರಿಡ್ ಸ್ಲಾಟ್ನ ನೀಡ್ತಾ ಇದ್ದಾರೆ. ನೀವು ಒಂದು ಸಿಮ್ ಮತ್ತು ಒಂದು ಮೆಮರಿ ಕಾರ್ಡ್ ಹಾಕ್ಕೊಳ್ಬೋದು, ಇಲ್ವಾ 2 ಸಿಮ್ಮನ್ನೇ ಹಾಕ್ಕೊಳ್ಬೋದು. ಇನ್ನು ಈ ಸ್ಮಾರ್ಟ್ಫೋನ್ ಯಾವಾಗಪ್ಪ ಬರುತ್ತೆ ಸೇಲಿಂಗ್ ಅಂತ ನೀವು ನೋಡೋದಾದರೆ ಈ ಸ್ಮಾರ್ಟ್ಫೋನ್ ಆಗಲೇ ಫಸ್ಟ್ನೇ ಸೇಲ್ ಮುಗಿಸ್ಕೊಂಡು ಹೋಗಿದೆ. ಇನ್ನು ಎರಡನೇ ಸೇಲ್ ನಿಮಗೆ ಅಕ್ಟೋಬರ್ 5ನೇ ತಾರೀಕು ನೀಡ್ತಾ ಇದ್ದಾರೆ. ಇದು ನಿಮಗೆ 12 ಗಂಟೆಗೆ ಮಧ್ಯಾಹ್ನ ಫ್ಲಿಪ್ಕಾರ್ಟಲ್ಲಿ ಸ್ಟಾರ್ಟ್ ಆಗ್ತದೆ. ಆವಾಗ ನೀವು ಈ ಸ್ಮಾರ್ಟ್ಫೋನ್ನ ಬೇಕಾದರೆ ತೊಗೊಳ್ಬೋದು. ನಾವು ಯಾವುದೇ ರೀತಿ ನಿಮಗೆ ಸಜೆಷನ್ ಇದರೊಳಗೆ ಮಾಡ್ತಾಯಿಲ್ಲ. ಇನ್ನು ಈ ಸ್ಮಾರ್ಟ್ಫೋನ್ ಪೋಕೋ X2ನ ಬೀಟ್ ಮಾಡುತ್ತಾ ಅಥವಾ ಅದಕ್ಕಿಂತ ಅಪ್ಗ್ರೇಡ್ ವರ್ಷನ್ ಆಗಿದೆ ಅಂತ ನೋಡೋದಾದರೆ ಅಪ್ಗ್ರೇಡ್ ತುಂಬಾ ಆಗಿದೆ ಅಂತ ಹೇಳ್ಬೋದು. ಕೆಲವೊಂದು ಡೌನ್ ಗ್ರೇಡೆಡ್ ಕೂಡ ಇದೆ, ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದು ಅಪ್ಗ್ರೇಡ್ ಬಗ್ಗೆ ಹೇಳೋದಾದರೆ ಈ ಸ್ಮಾರ್ಟ್ಫೋನ್ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 732G ಜೊತೆಗೆ ಬರ್ತಾ ಇದೆ. ಇದು ನಿಮಗೆ ಸ್ವಲ್ಪ ಅಪ್ಗ್ರೇಡೆಡ್ ಪ್ರೊಸೆಸರ್ ಅಂತಲೇ ಹೇಳ್ಬೋದು. ಮತ್ತು ಹಿಂದಿನ ಸಲ ನಿಮಗೆ 240 Hz ಟಚ್ ಸ್ಯಾಂಪ್ಲಿಂಗ್ ರೇಟ್ ಇರಲಿಲ್ಲ, ಕೇವಲ 180 ಇರ್ಬೋದು ಅನ್ಕೋತೀನಿ. ಮತ್ತು ಹಿಂದಿನ ಸಲ ನಿಮಗೆ HDR10 ಕೂಡ ಇರಲಿಲ್ಲ. ಮತ್ತು ಬ್ಯಾಟ್ರಿ ಕೂಡ ನಿಮಗೆ ಹಿಂದಿನ ಸಲ 5,000 4,500 ಇತ್ತು, ಬಟ್ ಈ ಸಲ ನಿಮಗೆ 6,000 mAh ನೀಡ್ತಾ ಇದ್ದಾರೆ. ಅದ್ರ ಜೊತೆ ನಿಮಗೆ ಡುವಲ್ ಸ್ಟೀರಿಯೋ ಸ್ಪೀಕರ್ ಕೂಡ ಸಿಗ್ತಾ ಇದೆ ಮತ್ತು 2x2 ಮೀಮೋ ವೈಫೈ ಕೂಡ ಅದರೊಳಗೆ ನೀಡ್ತಾ ಇದ್ದಾರೆ. ಮತ್ತು ಈ ಸ್ಮಾರ್ಟ್ಫೋನ್ ನಿಮಗೆ IP53 ರೇಟಿಂಗ್ ಕೂಡ ಸಿಗೋದ್ರಿಂದ ನಿಮಗೆ ನೀರಿಂದ ಅಥವಾ ಡಸ್ಟಿಂದ ಈ ಸ್ಮಾರ್ಟ್ಫೋನ್ ಸ್ವಲ್ಪ ಸೇಫ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಅದ್ರ ಜೊತೆ ನಿಮಗೆ ಈ ಸ್ಮಾರ್ಟ್ಫೋನಲ್ಲಿ ಲಿಕ್ವಿಡ್ ಕೂಲಿಂಗ್ ಟೆಕ್ನಾಲಜಿ ಪ್ಲಸ್ ನೀಡ್ತಾ ಇದ್ದಾರೆ. ಇದು ನಿಮಗೆ ಹಳೆ ಟೆಕ್ನಾಲಜಿಗಿಂತ 70% ಫಾಸ್ಟ್ ಆಗಿರೋದ್ರಿಂದ ನಿಮ್ಮ ಸ್ಮಾರ್ಟ್ಫೋನ್ ತುಂಬಾ ಕೂಲಾಗಿ ಗೇಮ್ನ ಆರಾಮಾಗಿ ಆಡ್ಬೋದು ಅಂತಲೇ ಹೇಳ್ಬೋದು. ಇದಿಷ್ಟು ನಿಮಗೆ ಈ ಸ್ಮಾರ್ಟ್ಫೋನ್ನ ಅಪ್ಗ್ರೇಡ್ ಆದರೆ. ಇನ್ನು ಡೌನ್ ಗ್ರೇಡ್ ಬಗ್ಗೆ ಹೇಳೋದಾದರೆ ಈ ಸ್ಮಾರ್ಟ್ಫೋನ್ನ ಬಿಲ್ಡ್ ಕ್ವಾಲಿಟಿ ಡಬ್ಬಾ ಬಿಲ್ಡ್ ಕ್ವಾಲಿಟಿ ಅಂತಲೇ ಹೇಳ್ಬೋದು. ನಿಮಗೆ ಸೇಮ್ ಅದೇ ಪ್ಲಾಸ್ಟಿಕ್ ಬಾಡಿ ಜೊತೆಗೆ ಈ ಸ್ಮಾರ್ಟ್ಫೋನ್ ಬರ್ತಾ ಇದೆ. ಹಿಂದಿನ X2 ಸ್ಮಾರ್ಟ್ಫೋನ್ ನಿಮಗೆ ಒಂದು ಗ್ಲಾಸ್ ಬಾಡಿ ಮತ್ತು ಮೆಟಲ್ ಬಾಡಿದೊಳಗೆ ನೀಡ್ತಾ ಇದ್ರು, ಬಟ್ ಈ ಸಲ ನಿಮಗೆ ಒಂದು ಪ್ಲಾಸ್ಟಿಕ್ ಬ್ಯಾಕ್ ಮತ್ತು ಒಂದು ಮೆಟಲ್ ಬಾಡಿ ಇದೆಯೋ ಗೊತ್ತಿಲ್ಲ, ಅದನ್ನು ಕೂಡ ಅವ್ರು ಮೆನ್ಷನ್ ಮಾಡಿಲ್ಲ, ಅದು ಪ್ಲಾಸ್ಟಿಕ್ ಇರ್ಬೋದು. ಇನ್ನು ಈ ಸ್ಮಾರ್ಟ್ಫೋನ್ನ ಫ್ರಂಟ್ ಕ್ಯಾಮ್ರಾ ಕೂಡ ನಿಮಗೆ ಡೌನ್ ಗ್ರೇಡ್ ಆಗಿದೆ ಅಂತ ಹೇಳ್ಬೋದು. ಹಿಂದಿನ ಬಾರಿ ನಿಮಗೆ 20+2 ಮೆಗಾಪಿಕ್ಸೆಲ್ ಒಂದು ಡುವಲ್ ಕ್ಯಾಮ್ರಾ ಇತ್ತು, ಬಟ್ ಈ ಸಲ ನಮಗೆ ಒಂದು ಬರೀ 20 ಕ್ಯಾಮ್ರಾದೊಂದು ಸಿಂಗಲ್ ಕ್ಯಾಮ್ರಾ ಇದರೊಳಗೆ ಫ್ರಂಟಲ್ಲಿ ನೀಡ್ತಾ ಇದ್ದಾರೆ. ನನ್ನ ಪ್ರಕಾರ ಈ ಪ್ರೈಸ್ ರೇಂಜಲ್ಲಿ ಈ ಸ್ಮಾರ್ಟ್ಫೋನ್ ವರ್ತ್ ಇದೆ ಅಂತಲೇ ಹೇಳ್ಬೋದು. ಕೆಲವೊಂದು ಡ್ಯೂರಬಿಲಿಟಿಯಲ್ಲಿ ಡೌನ್ ಇರ್ಬೋದು, ಬಟ್ ಫ್ರಂಟ್ ಕ್ಯಾಮ್ರಾ ನಿಮಗೆ ಸ್ವಲ್ಪ ಕಡಿಮೆ ಇದೆ. ಉಳ್ಕಿದ್ದೆಲ್ಲ ನಿಮಗೆ ತುಂಬಾ ಅಪ್ಗ್ರೇಡ್ ಆಗಿದೆ ಅಂತ ಹೇಳ್ಬೋದು. ಇದರ ತೂಕ ಕೂಡ ತುಂಬಾ ಜಾಸ್ತಿ ಇದೆ ಮತ್ತು ಸ್ಮಾರ್ಟ್ಫೋನ್ ಕೂಡ ತುಂಬಾ ದಪ್ಪ ಇದೆ ಅಂತ ಹೇಳ್ಬೋದು. ಅದು ಸ್ವಲ್ಪ ಒಂಥರ ಹಿಂಸೆ ಆಗ್ಬೋದು ಕೈಯಲ್ಲಿ ಹಿಡ್ಕೊಳ್ಳಿಕ್ಕೆ, ಕಲ್ಲು ಹಿಡ್ಕೊಂಡಂಗೇನೋ ಆಗ್ಬೋದು ಕೈಯಲ್ಲಿ, ಆ ರೀತಿ ಅನುಭವ ಆಗುತ್ತೆ. ಅಷ್ಟೊಂದು ತೂಕ ಇದೆ ಈ ಸ್ಮಾರ್ಟ್ಫೋನ್, 225 ಗ್ರಾಮ್. ಇಷ್ಟೆಲ್ಲ ಈ ಸ್ಮಾರ್ಟ್ಫೋನ್ ಬಗ್ಗೆ ಇದೆ. ನೀವು ಯೋಚನೆ ಮಾಡಿ ನಿಮಗೆ ಯಾವ ಸ್ಮಾರ್ಟ್ಫೋನ್ ಬೇಕು ಅಂತ. ಇದಿಷ್ಟು ನನ್ನ ಈ ಸ್ಮಾರ್ಟ್ಫೋನ್ ಬಗ್ಗೆ ರಿವ್ಯೂ ಮತ್ತು ಫಸ್ಟ್ ಇಂಪ್ರೆಷನ್ ಆಗಿತ್ತು. ನಿಮಗೇನಾದರೂ ಇಷ್ಟ ಆಗಿದ್ದರೆ ಇದು ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಯಾವಾಗಲೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ ಅಂತ ವಿಡಿಯೋ ನಿಲ್ಲಿಸಿದ್ದೀನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.